ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಸುಖಮುನೀಂದ್ರರು ಪರೀಕ್ಷಿತ್ ರಾಜರನ್ನು ಕುರಿತು, ಕೇಳು ರಾಜೇಂದ್ರ, ಶ್ರೀಕೃಷ್ಣ ಸ್ವಾಮಿಯು ತನ್ನ ಭೂಭಾರ ಹರಣ ಕಾರ್ಯವನ್ನು ಸಾಂಗಗೊಳಿಸಲು ಬ್ರಾಹ್ಮಣ ಶಾಪವ್ಯಾಜ್ಯವನ್ನು ಕಲ್ಪಿಸಿ ಯದುವಂಶದ ನಿರ್ಮೂಲವನ್ನು ಇವರಿಗೆ ಸಂಕಲ್ಪಿಸಿದ್ದನಷ್ಟೇ. ಇನ್ನೇನು ಈ ಕಾಲವು ಸನ್ನಿಹಿತವಾಗುತ್ತಿದೆ ಎಂಬ ವೇಳೆಯಲ್ಲಿ ಆ ಲೋಕಪಾಲಕರಾದ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ದೇವರಾಜನಾದ ಇಂದ್ರ, ಪ್ರಜಾಧಿಪತಿಗಳು, ಸನಕಾದಿ ಯೋಗಿಗಳು, ಅಷ್ಟವಸುಗಳು, ದ್ವಾದಶ ಆದಿತ್ಯರು, ಅಶ್ವಿನ್ಯಾದಿ ದೇವತೆಗಳು, ಸಿದ್ಧ ಸಾಧ್ಯ ಗಂಧರ್ವಾದಿ ದೇವತಾ ಪರಿವಾರ ಎಲ್ಲರೊಂದಾಗಿ ಜಗದೀಶ್ವರನಾದ ಶ್ರೀಕೃಷ್ಣನ ಸಂದರ್ಶನಕ್ಕಾಗಿ ದ್ವಾರಕಾ ನಗರಿಗೆ ಬಂದರು. ಅಪೂರ್ವ ತೇಜೋಮಯ ಮೂರ್ತಿಗಳನ್ನೆನಿಸಿದರು. ಆ ದೇವತೆಗಳು ದೇವೋತ್ತಮನು ಅಗಣ್ಯ ಮಹಿಮನು ಆದ ಶ್ರೀಕೃಷ್ಣನ ಅಲೌಕಿಕ ಸಚ್ಚಿದಾನಂದ ವಿಗ್ರಹದ ಮಾನುಷ ದೇಹವನ್ನು ಕಂಡು ನಿಬ್ಬೆರಗಾಗಿ ತಾವು ದೇವಲೋಕದ ನಂದನವನದಿಂದ ತಂದಿದ್ದ ದಿವ್ಯ ಪರಿಮಳ ಸುಪುಷ್ಪಗಳನ್ನು ಆತನ ಮೇಲೆ ವರ್ಷಿಸಿ ಪಾದಗಳಿಗೆ ಸಮರ್ಪಿಸಿ ವಿನೀತರಾಗಿ ವಂದಿಸಿದರು. ಎಷ್ಟು ನೋಡಿದರೂ ತೃಪ್ತಿ ಇಲ್ಲದಿರಲು ಆತನ ಆ ದಿವ್ಯ ಸುಂದರ ವಿಗ್ರಹವನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ನಿಂತರು ಮತ್ತು ಆ ಪರಮ ಮಂಗಳ ಮೂರ್ತಿಯನ್ನು ಮನಸಾರ ವರ್ಣಿಸತೊಡಗಿದರು. ಓ ಜಗನ್ನಾಥ, ನಾವು ನಮ್ಮ ಮನಸ್ಸು, ವಾಕ್ಕು, ಕಾಯಗಳೆಂಬ ತ್ರಿಕರಣ ಪೂರ್ವಕ ಇಂದು ನಿನ್ನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಿರುವವು. ಕರ್ಮ ಪಾಶಬದ್ಧರಾಗಿ ಅದರಿಂದ ಬಿಡುಗಡೆಯನ್ನು ಬಯಸಿ ಯೋಗೀಶ್ವರರು ಯಾವ ನಿನ್ನ ಚರಣಾರವಿಂದಗಳನ್ನು ಕಾಣದೆ ಮನಸ್ಸಿನಿಂದ ಮಾತ್ರ ಹುಡುಕುತ್ತಿರುವವರು, ಅಂತಹ ದಿವ್ಯ ಪಾದ ಪದ್ಮಗಳನ್ನು ಪ್ರತ್ಯಕ್ಷ ಕಾಣುತ್ತಲಿರುವ ನಾವೇ ಧನ್ಯರು. ಅನುಲ್ಲಂಘನೀಯವಾದ ನಿನ್ನ ನಿಯಾಮಕ ಶಕ್ತಿಗೊಳಪಟ್ಟ ಸತ್ವರಜ ಸ್ತಮೋಗುಣಗಳ ಮೂಲಕ ಈ ಸ್ಥೂಲ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳನ್ನು ನಡೆಸುತ್ತಿರುವ ನಿನ್ನ ಮಾಯಾ ಸಾಮರ್ಥ್ಯವನ್ನು ಇತರರು ಯೋಚಿಸಲು ಶಕ್ತರಿಲ್ಲ. ಅಗಾಧವಾಗಿ ತೋರುವ ಈ ಸೃಷ್ಟ್ಯಾದಿ ಕಾರ್ಯಗಳೆಲ್ಲ ಕೇವಲ ನಿನ್ನ ಲೀಲೆಗಳು. ತ್ರಿಗುಣಾಧೀನನಾಗಿ ನಡೆಯುತ್ತಿರುವ ಈ ಲೀಲೆಗಳಿಗೆ ನೀನು ನಿಯಾಮಕನೇ ಹೊರತು ಅಧೀನವಲ್ಲ. ಕರ್ಮಗಳಿಗೆ ನೀನು ಕಟ್ಟು ಬಿದ್ದವನಲ್ಲ. ಅಸಾಧಾರಣವೂ ಅಪರಿಚ್ಛಿನ್ನವೂ ಆಗಿರುವ ಆತ್ಮಾನಂದದಲ್ಲೇ ನೆಲೆಗೊಂಡಿರುವ ನೀನು ಪ್ರಾಕೃತ ಮಾನವರಂತೆ ವಿಷಯ ಸುಖಾದಿಗಳಿಗೆ ವಶನಾಗತಕ್ಕವನಲ್ಲ. ನಿನ್ನ ನಾಮಸ್ಮರಣೆ ಮಾಡುವ ಭಕ್ತರನ್ನೇ ಈ ಹೇಯ ಗುಣಗಳು ಮುಟ್ಟಲಾರವೆಂದ ಮೇಲೆ ಇನ್ನು ನೀನು ಅವುಗಳಿಂದ ದೂರನೆಂದು ಹೇಳಬೇಕಾದಿದ್ದೇನಿದೆ? ಒಂದು ವೇಳೆ ವಿಷಯಾಸಕ್ತಿಯಾದ ದೂಷಿತರಾದ ಜನರು ಸಹ ನಿನ್ನ ಗುಣಕೀರ್ತನೆಗಳಿಂದ ಸುದ್ದಿ ಹೊಂದುವಂತೆ ವೇದಾಧ್ಯಯನದಿಂದಲೂ ತಪಸ್ಸು, ದಾನ, ವರ್ಣಾಶ್ರಮಾದಿ ಧರ್ಮಗಳು ಇವುಗಳಿಂದಲೂ ಶುದ್ಧರಾಗಲಾರರು. ನಿನ್ನ ಪುಣ್ಯ ಕಥಾ ಶ್ರವಣವೇ ಜನ್ಮ ಪಾವನ ಮಾಡಲು ಸಮರ್ಥರಾಗಿರುವಲ್ಲಿ ಸಾಕ್ಷಾತ್ತಾಗಿ ಲಭಿಸಿರುವ ನಿನ್ನ ಪಾದ ಸೇವಾ ಪ್ರಭಾವವನ್ನು ಎಷ್ಟೆಂದು ಹೊಗಳಬಹುದು. ಸಂಸಾರ ನಿವೃತ್ತಿಯನ್ನು ಬಯಸುವ ಮಹಾಮುನಿಗಳು ಕೂಡ ಏಕನಿಷ್ಠೆಯಿಂದ ನಿನ್ನ ಪಾದಾರವಿಂದಗಳ ಮಹಿಮೆಯನ್ನು ಮನನ ಮಾಡುತ್ತಿರುವವರು. ಓ ದೇವಾದಿದೇವ, ಅಗಣಿತ ಮಹಿಮೋಪೇದನಾದ ನಿನ್ನ ಪಾದಗಳು ನಮ್ಮ ಕರ್ಮ ವಾಸನೆಗಳನ್ನೆಲ್ಲ ನೀಗಿಸಲು ಸಹಾಯಕವಾಗಿ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ. ಬ್ರಹ್ಮರುದ್ರೇಂದ್ರಾದಿಗಳಾದ ನಾವೆಲ್ಲರೂ ಪ್ರಕೃತಿ ಪುರುಷರಿಗಿಂತಲೂ ಬೇರೆಯಾಗಿ ಪುರುಷೋತ್ತಮನೆಂದು ಕಾಲರೂಪಿ ಎಂದು ಕೀರ್ತಿಸಲ್ಪಟ್ಟಿರುವ ನಿನಗೆ ಅಧೀನರಾಗಿ ಮೂಗು ದಾರಗಳಿಗೆ ಅಧೀನವಾಗಿ ನಡೆವ ವೃಷಭಗಳಂತೆ ನಿನ್ನ ನಿಯಮಕೊಳ್ಳಪಟ್ಟು ನಡೆಯುತ್ತಿರುವವು. ಸರ್ವ ನಿಯಾಮಕನು ಚರಾಚರ ರೂಪವಾದ ಈ ಸ್ಥೂಲ ಪ್ರಪಂಚದ ಉತ್ಪತ್ತಿ, ಸ್ಥಿತಿ, ಲಯಾದಿಗಳಿಗೆ ಮೂಲ ಕಾರಣನು, ಈ ಎಲ್ಲವನ್ನು ಅಂತರ್ಯಾಮಿಯಾಗಿದ್ದು ಭರಿಸತಕ್ಕವನು ಆದ ನೀನು ಸರ್ವಶಕ್ತನು, ಸರ್ವೇಶ್ವರನು, ಸರ್ವತಂತ್ರ ಸ್ವತಂತ್ರನು ಎನ್ನಿಸಿರುವೆ. ಸಕಲ ಜೀವರಲ್ಲೂ ಅಂತರ್ಯಾಮಿಯಾಗಿದ್ದು ಅವರವರ ಕರ್ಮಾನುಸಾರವಾಗಿ ನಿನ್ನ ಮಾಯೆಯಿಂದ ಅವರ ಇಂದ್ರಿಯ ವ್ಯಾಪಾರಗಳನ್ನು ಉದ್ಬೋಧಿಸಿ ಕಾರ್ಯಪ್ರವೃತ್ತಿಯನ್ನುಂಟು ಮಾಡುವೆಯಾದರೂ ನೀನು ಕರ್ಮವಶ್ಯನಲ್ಲವಾದ್ದರಿಂದ ಜೀವರು ಎಸಗುವ ಪುಣ್ಯ ಪಾಪ ಕರ್ಮಗಳು ಲೇಷ ಮಾತ್ರವು ನಿನ್ನನ್ನು ಅಂಟಲಾರವು. ನೀನು ನಿನ್ನ 16 ಸಹಸ್ರ ಮಂದಿ ಪತ್ನಿಯರಿಂದ ಯುಕ್ತನಾಗಿದ್ದರೂ ಅವರಲ್ಲಿ ಯಾರೊಬ್ಬರೂ ತಮ್ಮ ಕಟಾಕ್ಷ ವೀಕ್ಷಣ, ಹಾವಭಾವ ವಿಲಾಸಗಳು, ಅನುರಾಗ ಸೂಚಕ ಸರಸ ಸಲ್ಲಾಪಗಳು ಇವುಗಳಿಂದ ನಿನ್ನನ್ನು ಆಕರ್ಷಿಸಿ ನಿನ್ನ ಇಂದ್ರಿಯಗಳನ್ನು ವಿಚಲಗೊಳಿಸಲು ಶಕ್ತರಾಗಲಿಲ್ಲವೆಂದ ಮೇಲೆ ನೀನು ಸಕಲೇಂದ್ರಿಯಗಳಿಗೂ ಅಧಿಪತಿ ಎಂಬುದು ಅವುಗಳಿಗೆ ವಶನಾಗತಕ್ಕವಲ್ಲನೆಂಬುದು ನಿರ್ಧಾರವಾಯಿತು. ಶ್ರೀಕೃಷ್ಣ ಅಮೃತೋಪಮವಾದ
ನಿನ್ನ ಕಥೆಗಳೆಂಬ ತೀರ್ಥಗಳು ಮತ್ತು ವಾದೋದ್ಭವ ಎನಿಸಿಕೊಂಡ ಗಂಗಾದಿ ನದಿಗಳು ಮೂರು ಲೋಕಗಳನ್ನು ಪಾವನ ಮಾಡಲು ಶಕ್ತವಾಗಿರುವವು. ಆದುದರಿಂದ ಆತ್ಮಶುದ್ಧಿಯನ್ನು ಹೊಂದಿ ತನ್ಮೂಲಕ ಭವಬಂಧವನ್ನು ನೀಗಬೇಕೆಂದು ಅಪೇಕ್ಷಿಸುವವರು ತಮ್ಮ ಕಿವಿಗಳಿಂದ ನಿನ್ನ ಕಥಾಶ್ರವಣ ಮಾಡಿಯೂ ಗಂಗಾದಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿಯೂ ಕೃತಾರ್ಥರಾಗಬಹುದು. ಪ್ರಭು ಶ್ರೀ ಕೃಷ್ಣಮೂರ್ತಿ, ಹಿಂದೆ ನಾವು ಭೂಭಾರಹರಣ ಮಾಡಿ ಲೋಕವನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸುವುದನ್ನು ಲಾಲಿಸಿ ನೀನು ಯದುವಂಶದಲ್ಲಿ ಅವತರಿಸಿ ದುಷ್ಟರನ್ನು ಮರ್ದಿಸಿ ಶಿಷ್ಟರನ್ನು ಸಂರಕ್ಷಿಸಿ ಧರ್ಮವನ್ನು ಉದ್ಧರಿಸಿದೆ. ಶ್ರವಣ ಕೀರ್ತನಾದಿಗಳಿಂದ ಜಗತ್ತನ್ನೇ ಪಾವನ ಮಾಡುವ ನಿನ್ನ ದಿವ್ಯ ಕೀರ್ತಿಯನ್ನು ವಿಸ್ತರಿಸಿದೆ. ಮಹಾ ಪಾಪ ಪ್ರಚುರವಾದ ಕಲಿಯುಗದಲ್ಲಿ ಜನರು ಕೇವಲ ನಿನ್ನ ಕಥಾಶ್ರವಣ ಕೀರ್ತನೆಗಳಿಂದಲೇ ಸದ್ಗತಿಯನ್ನು ಸಾಧಿಸಿಕೊಳ್ಳುವರು. ಸಂಸಾರ ಸರದಿಯನ್ನು ದಾಟಲು ನಿನ್ನ ನಾಮ ಸಂಕೀರ್ತನ ಒಂದೇ ನಾವೆಯಂತೆ ಸಹಕಾರಿಯಾಗಿರುವುದು. ಪುರುಷೋತ್ತಮನಾದ ನೀನು ಯದುಕುಲದಲ್ಲಿ ಅವತರಿಸಿ 125 ವರ್ಷಗಳು ಸಂದವು. ಅವತಾರ ಕಾರ್ಯಗಳೆಲ್ಲ ಮುಗಿದಂತಿವೆ. ಭೂಭಾರಹರಣ ಕಾರ್ಯದಲ್ಲಿ ಅವಶೇಷವೆಂಬಂತಿರುವ ಯಾದವ ಕುಲವು ಬ್ರಾಹ್ಮಣ ಶಾಪದಿಂದ ಈಗಾಗಲೇ ನಷ್ಟಪ್ರಾಯವಾಗಿದೆ. ಇನ್ನು ಜಗದೀಶ್ವರನಾದ ನಿನಗೆ ಯುಕ್ತವೆಂದು ತೋರಿದರೆ ನಿನ್ನ ನಿಜಸ್ಥಾನವೆನ್ನಿಸಿರುವ ಪರಮಪದ ವೈಕುಂಠಧಾಮಕ್ಕೆ ತೆರಳಿ ಅಲ್ಲಿಂದಲೇ ಲೋಕವನ್ನು ಅನುಗ್ರಹಿಸಬಹುದು ಎಂದು ಪ್ರಾರ್ಥಿಸಿದರು. ಬ್ರಹ್ಮಾದಿ ದೇವತೆಗಳ ಈ ಪ್ರಾರ್ಥನೆಯನ್ನು ಕೇಳಿ ಶ್ರೀಕೃಷ್ಣನು, ಎಲೆ ದೇವಶ್ರೇಷ್ಠರೇ, ನಿಮ್ಮ ಈ ಪ್ರಾರ್ಥನೆಯು ಯುಕ್ತವಾಗಿದೆ. ಈ ವಿಚಾರವನ್ನು ನಾನು ಮೊದಲೇ ಯೋಚಿಸಿ ನಿರ್ಧರಿಸಿರುವೆನು. ಇನ್ನು ನನ್ನ ಅವತಾರ ಕಾರ್ಯಗಳಲ್ಲಿ ಉಳಿದಿರುವುದು ಯದುವಂಶವನ್ನು ಕುರಿತದು ಮಾತ್ರ. ಅದು ಇಂದು ಶೌರ್ಯ ವೀರ್ಯಾದಿಗಳಿಂದ ಎದುರಿಲ್ಲದೆ ಧನಬಲ ಜನಬಲಗಳಿಂದ ಕೊಬ್ಬಿ ಲೋಕಕಂಟಕವಾಗುವಂತಿದೆ. ಅದು ಹಾಗೆ ಲೋಕಕ್ಕೆ ಉಪದ್ರವಕಾರಿಯಾಗದಂತೆ ನನ್ನ ಸಂಕಲ್ಪದಿಂದ ತಡೆದಿಟ್ಟಿದ್ದೇನೆ. ಅದನ್ನು ಇಲ್ಲಿ ಹೀಗೆಯೇ ಬಿಟ್ಟು ನನ್ನ ನಿಜಧಾಮಕ್ಕೆ ಹೊರಟನಾದರೆ ಅದು ಹದ್ದು ಮೀರಿ ಬೆಳೆದು ಲೋಕಕ್ಕೆ ನಾಶ ಕಾರಣವಾಗಿ ಪರಿಣಮಿಸಬಹುದು. ಈವರೆಗೆ ನಾನು ಸಂಕಲ್ಪಿಸಿರುವಂತೆ ಬ್ರಾಹ್ಮಣ ಶಾಪದಿಂದ ಅದು ಕ್ಷಯವಾಗಲಾರಂಭಿಸಿದೆ. ಆ ಕಾರ್ಯವು ಶೀಘ್ರದಲ್ಲೇ ಮುಗಿಯಿತೆಂದೊಡನೆಯೇ ನಾನು ನನ್ನ ವೈಕುಂಠಧಾಮಕ್ಕೆ ಹಿಂದಿರುಗುವೆನು ಎಂದು ನುಡಿದನು. ಶ್ರೀಕೃಷ್ಣನ ಆ ಮಾತನ್ನು ಕೇಳದೊಡನೆಯೇ ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳೆಲ್ಲರೂ ಸಂತುಷ್ಟರಾಗಿ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ನಡೆದರು. ರಾಜೇಂದ್ರ ಶ್ರೀಹರಿ ಸಂಕಲ್ಪವನ್ನು ಕುರಿತು ಏನೆಂದು ಹೇಳಲಿ? ಅತ್ತ ಬ್ರಹ್ಮೇಂದ್ರಾದಿಗಳು ಹೊರಟೊಡನೆಯೇ ಇತ್ತ ದ್ವಾರಕೆಯಲ್ಲಿ ಅನೇಕ ಮಹಾತ್ಪಾತಗಳು ನಡೆಯಲು ಆರಂಭಿಸಿದವು. ಆ ಕಾರಣವಾಗಿ ಎಲ್ಲೆಲ್ಲೂ ಸಂಭವಿಸುತ್ತಿದ್ದ ಆ ಉತ್ಪಾತಗಳನ್ನು ಕಂಡು ಜನರೆಲ್ಲ ಗಾಬರಿಗೊಂಡು ಏನು ಮಾಡಲು ತೋರದೆ ತಲ್ಲೆಣಿಸುತ್ತಿದ್ದರು. ಆಗ ಶ್ರೀಕೃಷ್ಣನು ಯದುವಂಶದಲ್ಲಿ ವೃದ್ಧರು ಶ್ರೇಷ್ಠರು ಆದ ಕೆಲವರನ್ನು ಸಮೀಪಕ್ಕೆ ಕರೆದು, ಇದೋ ನೋಡಿ, ಎಲ್ಲೆಲ್ಲೂ ಭಯಂಕರ ಉತ್ಪಾತಗಳು ತಲೆದೋರುತ್ತಿವೆ. ಈ ಯಾದವ ಕುಲಕ್ಕೆ ಬ್ರಾಹ್ಮಣ ಶಾಪದಿಂದ ಸಂಭವಿಸಲಿರುವ ಹಾನಿಯನ್ನು ಕುರಿತು ನೀವು ಕೇಳಿರುವರಷ್ಟೇ. ಆ ಭಯಂಕರ ನಾಶವನ್ನು ತಪ್ಪಿಸಿಕೊಂಡು ಉಳಿಯಬೇಕೆಂದಿದ್ದರೆ ನಾವು ಇಲ್ಲಿ ನಿಲ್ಲದೆ ಪ್ರಭಾಸ ಕ್ಷೇತ್ರಕ್ಕೆ ಹೋಗುವುದು ಒಳ್ಳೆಯದು. ಆ ಪುಣ್ಯಕ್ಷೇತ್ರದ ಮಹಿಮೆಯನ್ನು ಕೇಳಿ ಬಲ್ಲಿರಷ್ಟೇ. ಹಿಂದೆ ಚಂದ್ರನು ದಕ್ಷ ಶಾಪದಿಂದ ಕ್ಷಯರೋಗಕ್ಕೆ ಈಡಾಗಿ ಕ್ಷಯಿಸತೊಡಗಲು ಜ್ಞಾನಿಗಳು ಅವನಿಗೆ ಈ ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡೆಂದು ಬೋಧಿಸಿದರು. ಚಂದ್ರನು ಆ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ತನ್ನ ದೋಷದಿಂದ ನಿರ್ಮುಕ್ತನಾಗಿ ಪುನಃ ತನ್ನ ಕಳೆಗಳನ್ನು ಪಡೆದು ವೃದ್ಧಿಗೊಳ್ಳತೊಡಗಿದನು. ಆದ್ದರಿಂದ ಓ ಯದುಮುಖ್ಯರೇ, ನಾವು ಬ್ರಾಹ್ಮಣ ಶಾಪದ ವೇಗವನ್ನು ತಡೆಗಟ್ಟಿ ಸುರಕ್ಷಿತವಾಗಲು ಆ ಪುಣ್ಯತೀರ್ಥ ಸ್ನಾನವು ಆ ಕ್ಷೇತ್ರದಲ್ಲಿ ಬ್ರಾಹ್ಮಣಾದಿಗಳಿಗೆ ಮಾಡುವ ಅನ್ನದಾನ ದ್ರವ್ಯದಾನಾದಿ ಪುಣ್ಯ ಕಾರ್ಯಗಳು ನಮಗೆ ಸಹಕರಿಸಬಹುದು. ಇನ್ನು ಸಾವಕಾಶ ಮಾಡದೆ ಹೊರಡಲು ಪ್ರಯತ್ನಿಸಿರಿ ಎಂದು ಶ್ರೀಕೃಷ್ಣನು ಅಪ್ಪಣೆ ಮಾಡಿದೊಡನೆಗೆ ಯದುಮುಖ್ಯರು ಆ ಮಾತನ್ನು ತಮ್ಮವರೆಲ್ಲರಿಗೂ ತಿಳಿಸಿ ಬಂಡಿಗಳು, ರಥಗಳು, ಎತ್ತು, ಕುದುರೆ ಮುಂತಾದ ವಾಹನಗಳು ಈ ಮೊದಲಾದ ಯಾವ ಯಾನ ಸಾಧನೆಗಳನ್ನು ಒದಗಿಸಿಕೊಂಡು ಎಲ್ಲರೂ ಹೊರಡಲು ಸಿದ್ಧಪಡಿಸಿಕೊಳ್ಳುತ್ತಿದ್ದರು. ಆಗ ಶ್ರೀಕೃಷ್ಣನ ಏಕಾಂತ ಭಕ್ತನಾದ ಉದ್ಧವನು ದ್ವಾರಕೆಯಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಹೊರಡಬೇಕೆಂದು ನಡೆಯುತ್ತಿದ್ದ ಪ್ರಯಾಣ ಸನ್ನಾಹವನ್ನು ಆ ಪ್ರಯಾಣ ಸಿದ್ಧತೆಗೆ ಕಾರಣವಾದ ಮಹೋತ್ಪಾತಗಳನ್ನು ಕಂಡು ಭಗವದ್ ವಾಕ್ಯವನ್ನು ಕುರಿತು ಪರ್ಯಾಲೋಚಿಸಿ ಏಕಾಂಕಿಯಾಗಿ ಆತನ ಬಳಿಗೆ ಬಂದು ಪಾದಗಳಿಗೆ ನಮಸ್ಕರಿಸಿ ಕೈಗಳನ್ನು ಜೋಡಿಸಿ ನಿಂತುಕೊಂಡು, ಪ್ರಭು ಶ್ರೀಕೃಷ್ಣ, ನೀನು ನಿನ್ನ ಸಂಕಲ್ಪಾನುಸಾರ ಈ ಯಾದವ ಕುಲವನ್ನು ನಿಶೇಷವನ್ನಾಗಿಸಿ ತರುವಾಯ ಈ ಲೋಕವನ್ನು ತ್ಯಜಿಸಿ ನಿನ್ನ ನಿಜಧಾಮಕ್ಕೆ ಹೋಗಲು ನಿಶ್ಚಯಿಸಿರುವುದು ಸರಿಯಷ್ಟೇ. ಹಾಗಲ್ಲದೆ
ನೀನು ಉದ್ದೇಶಪೂರ್ವಕವಾಗಿ ಇದನ್ನು ನಾಶಗೊಳಿಸಬೇಕು ಎಂದು ಇಚ್ಛಿಸದಿದ್ದರೆ ಈ ಬ್ರಾಹ್ಮಣ ಶಾಪವನ್ನು ನೀಗಿಸುವುದು ಅಸಾಧ್ಯವಾಗಿತ್ತೇ. ನೀನು ಈ ವಿಚಾರದಲ್ಲಿ ತಟಸ್ಥನಾಗಿರುವುದರಿಂದ ಈ ಯಾದವಕುಲ ನಾಶ ಕಾರ್ಯಕ್ಕೆ ನಿನ್ನ ಸಮ್ಮತಿಯುಂಟೆಂದು ಭಾವಿಸಬೇಕಾಗಿದೆ. ದೇವಾದಿದೇವ, ನಿನ್ನ ಚಿತ್ತಕ್ಕೆ ವಿಹಿತವೆಂದು ತೋರಿದ ಈ ಕಾರ್ಯವು ಹೇಗಾದರೂ ನಡೆಯಲಿ. ಆದರೆ ನಾನು ಮಾತ್ರ ನಿನ್ನ ಪಾದ ಸಾನ್ನಿಧ್ಯವನ್ನು ಒಂದು ಕ್ಷಣಕಾಲವೂ ಬಿಟ್ಟಿರಲಾರೆನು. ನೀನು ಪರಂಧಾಮಕ್ಕೆ ಹೊರಡುವಾಗ ನಿನ್ನೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಬೇಡಿಕೊಳ್ಳುವೆನು. ಅಮೃತೋಪಮವಾಗಿ ಮಂಗಳಕರವಾಗಿ ಕೇಳುವವರ ಸಕಲ ವಿಧ ದುರಿತಗಳನ್ನು ನೀಗಿಸಿ ಮನಃಶಾಂತಿಯನ್ನುಂಟು ಮಾಡುವ ನಿನ್ನ ಪಾವನ ಚರಿತ್ರೆಗಳನ್ನು ಒಂದೇ ಆವೃತ್ತಿ ಕೇಳಿದರೂ ಸಾಕು. ಅಂತವರು ತಮ್ಮ ದೇಹಾನುಬಂಧಿಗಳು, ಇತರ ವಿಷಯಾದಿಗಳು ಮುಂತಾದ ಯಾವುದರಲ್ಲೂ ರುಚಿ ಹುಟ್ಟದ ಮೇಲೆ ನಿನ್ನ ಕಥಾ ಶ್ರವಣವನ್ನೇ ಬಯಸುತ್ತಿರುವವರು. ಹೀಗಿರುವಲ್ಲಿ ಈ ಜನ್ಮವನ್ನೆಲ್ಲ ನಿನ್ನ ಸಹವಾಸದಲ್ಲಿದ್ದೇ ಕಳೆದಿರುವ ನಾನು ನಿನ್ನನ್ನು ಅಗಲಿ ಹೇಗೆ ಜೀವಿಸಿರಲಿ? ಮಲಗುವಾಗ, ಕುಳ್ಳಿರುವಾಗ, ಎದ್ದು ಸಂಚರಿಸುವಾಗ, ಸ್ನಾನ ಭೋಜನಾದಿಗಳನ್ನು ಮಾಡುವಾಗ, ಸಂಭಾಷಿಸುವಾಗ, ಏನೆಂದು ಕೆಲಸ ಮಾಡುವಾಗ, ಹೀಗೆ ಸದಾ ವೇಳೆಯಲ್ಲೂ ನಾನು ನಿನ್ನೊಂದಿಗೆ ಇದ್ದವನ. ಇದೇನು ನಿನಗೆ ತಿಳಿಯದೆ ಕೃಷ್ಣ? ಹೀಗೆ ನಿನ್ನೊಡನಿದ್ದ ನಾನು ಈಗ ನಿನ್ನನ್ನು ಬಿಟ್ಟು ಹೇಗಿರಲಿ? ನಿನಗಿಂತಲೂ ಈ ಜೀವಿತದಲ್ಲಿ ನನಗೆ ಇನ್ಯಾವ ಪ್ರಿಯ ವಸ್ತು ಉಂಟು? ವಸ್ತ್ರಭೂಷಣಾದಿಗಳನ್ನು, ದಿವ್ಯ ಭೋಜನಾದಿಗಳನ್ನು ಸರ್ವಾತ್ಮನಾದ ನಿನಗೆ ನಿವೇದಿಸಿ ನೀನು ಉಪಯೋಗಿಸಿ ಬಿಟ್ಟ ಉಚ್ಚಿಷ್ಟವನ್ನು ಮಹಾಪ್ರಸಾದವೆಂದು ನಾನು ಸ್ವೀಕರಿಸುತ್ತಿದ್ದನ್ನು ನೀನು ಅರಿವೆಯಾ? ಈ ಕೃಷ್ಣ ಈಗ ಜೀವನದಲ್ಲಿ ಇಷ್ಟು ಮಟ್ಟಿಗೆ ಬಳಕೆಗೊಂಡಿದ್ದ ನಿನ್ನನ್ನು ಅಗಲಿ ಜೀವಿಸಲು ಹೇಗೆ ಸಾಧ್ಯ? ಈ ಸಂಸಾರ ಬಂಧಕ್ಕೆ ಭಯಪಟ್ಟು ಇಲ್ಲಿರಲಾರೆನು. ನಿನ್ನೊಂದಿಗೆ ಕರೆದೊಯ್ಯೆಂದು ನಿನ್ನನ್ನು ಪ್ರಾರ್ಥಿಸುತ್ತಿಲ್ಲ. ಕಂಸಾಂತಕನಾದ ನಿನ್ನ ಮಿತ್ರನಾದ ನನಗೆ ಸಂಸಾರ ಭಯವೆಂಬುದು ಲೇಷ ಮಾತ್ರವೂ ಇಲ್ಲ. ನಿನ್ನನ್ನು ಇರಲಾರದ ವಿರಹಕ್ಕಾಗಿ ಮಾತ್ರ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ. ಮಹರ್ಷಿಗಳು ಉಗ್ರ ತಪಶ್ಚರ್ಯ ನಿರತರಾಗಿ ಕೌಪೀನಧಾರಿಗಳಾಗಿ ಉಪವಾಸಾದಿ ವ್ರತನಿಷ್ಠರಾಗಿ ದೇಹವನ್ನು ದಂಡಿಸಿ ಊರ್ಧ್ವ ರೇತಸ್ಸರಾಗಿ ರಾಗದ್ವೇಷಾದಿಗಳನ್ನೆಲ್ಲ ಬಿಟ್ಟು ಪಾಪಗಳನ್ನೆಲ್ಲ ಕಳೆದುಕೊಂಡರು. ತರುವಾಯ ನಿನ್ನ ಧಾಮವಾದ ವೈಕುಂಠ ಸ್ಥಾನವನ್ನು ಹೊಂದುವರು. ಆದರೆ ಶ್ರೀ ಕೃಷ್ಣಮೂರ್ತಿ, ನಾವು ಆ ಬಗೆಯ ಕಷ್ಟ ಕೋಟಲೆಗಳನ್ನು ಅರಿಯದೆಯೇ ದಯಾನಿಧಿಯಾದ ನಿನ್ನ ಮತ್ತು ನಿನ್ನ ಒಡನಾಡಿಗಳ ಸಹವಾಸದಿಂದಲೇ ಈ ಮಾಯಾಮಯ ಸಂಸಾರ ಬಂಧವನ್ನು ದಾಟುತ್ತಿರುವವು. ಶ್ರೀಕೃಷ್ಣ, ನಾನಂತೂ ನರನಾಟಕ ಸೂತ್ರಧಾರಿಯಾದ ನಿನ್ನ ನಡೆ, ನುಡಿ, ನಗೆ, ನೋಟ ಮತ್ತಿತರ ಲೀಲೆಗಳನ್ನು ಸ್ಮರಿಸಿಕೊಳ್ಳುತ್ತಲೇ ಈ ಭವಸಾಗರವನ್ನು ದಾಟುತ್ತಿರುವೆನು. ನನ್ನನ್ನು ಕೈ ಬಿಡಬೇಡ ಎಂದು ಪರಿಪರಿಯಿಂದ ಅಂಗಲಾಚಿ ಪ್ರಾರ್ಥಿಸಿಕೊಂಡನು. ಆಗ ಕೃಷ್ಣಮೂರ್ತಿಯು ಅವನನ್ನು ಕುರಿತು, ಪ್ರಿಯ ಉದ್ಧವ, ನೀನು ಹೇಳಿದುದು ವಾಸ್ತವ. ನಾನು ಈ ಲೋಕವನ್ನು ಬಿಟ್ಟು ಹೊರಡಲು ನಿಶ್ಚಯಿಸಿರುವುದು ನಿಜ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬ್ರಹ್ಮರುದ್ರೇಂದ್ರಾದಿಗಳು ಬಂದು ಈ ವಿಚಾರವಾಗಿ ಪ್ರಾರ್ಥಿಸಿ ಹೋದರು. ಈ ಹಿಂದೆ ಅವರ ಪ್ರಾರ್ಥನಾನುಸಾರವಾಗಿಯೇ ಅವತಾರವನ್ನೆತ್ತಿದ ನಾನು ಭೂಭಾರ ಹರಣ ಕಾರ್ಯವನ್ನು ಎಷ್ಟೋ ಮಟ್ಟಿಗೆ ಮುಗಿಸಿದ್ದೇನೆ. ಇನ್ನು ಉಳಿದಿರುವುದೊಂದು ಈ ಯಾದವಕುಲ ನಾಶ ಕಾರ್ಯ ಮಾತ್ರ. ಇದು ಸಹ ಈವರೆಗೆ ಬ್ರಾಹ್ಮಣ ಶಾಪದಿಂದ ಕ್ಷಯಿಸಲಾರಂಭಿಸಿದೆ. ಇನ್ನು 7 ದಿನಗಳಲ್ಲಿ ಈ ದ್ವಾರಕೆಯು ಸಮುದ್ರದಿಂದ ಆವರಿಸಲ್ಪಟ್ಟು ಮುಳುಗಿ ಹೋಗುವುದು. ನಾನು ಈ ಲೋಕವನ್ನು ಬಿಟ್ಟು ಹೊರಟನೊಡನೆಯೇ ಇದನ್ನು ಕಲಿಯು ಆಕ್ರಮಿಸುವನು. ಕಲಿಯು ಆಧಿಪತ್ಯದಲ್ಲಿ ಜನರಿಗೆ ಅಧರ್ಮದಲ್ಲಿಯೇ ಅಭಿರುಚಿ ಹೆಚ್ಚಿ ಧರ್ಮಾಭಿವೃದ್ಧಿಕರ ಕಾರ್ಯಗಳೆಲ್ಲ ನಶಿಸುವವು. ಆದುದರಿಂದ ಧರ್ಮಾತ್ಮನಾದ ನೀನು ಆಮೇಲೆ ಒಂದು ಕ್ಷಣವೂ ಇಲ್ಲಿ ಇರುವುದು ಹಿತಕರವಲ್ಲ. ಶಬ್ದಾದಿ ವಿಷಯಗಳಲ್ಲಿನ ಇಚ್ಛೆಯನ್ನು, ಬಂಧು ಸ್ನೇಹ, ಸಂಸಾರ ಮೋಹವನ್ನು ತ್ಯಜಿಸಿ ನನ್ನಲ್ಲೇ ನೆಟ್ಟ ಮನಸ್ಸುಳ್ಳವನಾಗಿ ಎಲ್ಲೂ ನೆಲೆಯಾಗಿ ನಿಲ್ಲದೆ ಭೂಸಂಚಾರ ಮಾಡುತ್ತಲಿರು. ಸಮಸ್ತವು ಬ್ರಹ್ಮಾತ್ಮಕವೆಂದು ತಿಳಿ ಸಮದೃಷ್ಟಿಯುಳ್ಳವನಾಗು. ಪಂಚೇಂದ್ರಿಯಗಳು, ಅವುಗಳಿಂದ ಗ್ರಹಿಸಲ್ಪಡುವ ವಿಷಯಗಳು ಎಲ್ಲವೂ ನಶ್ವರವೆಂದು ತಿಳಿ. ನನ್ನನ್ನು ಸರ್ವವಸ್ತು ಭೂತಜಾಲದ ಅಂತರಾತ್ಮನೆಂದು ತಿಳಿಯಲಾರದ ಮನುಷ್ಯನಿಗೆ ಆ ಲೋಕದ ಸಕಲ ಪ್ರಾಣಿಗಳು ಸ್ವತಂತ್ರ ಕರ್ತೃಗಳೆಂಬ ಭ್ರಮೆಯುಂಟಾಗುವುದು ಸಹಜ. ಲೋಕದಲ್ಲಿನ ಸಕಲರು ಅನುಭವಿಸುವ ಸುಖ ದುಃಖಗಳಿಗೆ ತಾವೇ ಸ್ವತಂತ್ರವರೆಂಬ ಭ್ರಮೆಯೇ ಕಾರಣವು. ಈ ಭ್ರಮೆಗೆ ವಶನಾಗಿಯೇ ಮನುಷ್ಯನು ವಿಧಿ ನಿಷೇಧಾದಿಗಳನ್ನು ಬೋಧಿಸುವ ಶಾಸ್ತ್ರಗಳು ವಿಧಿಸುವ ತ್ರಿವಿಧ ಕರ್ಮಗಳಿಗೆ ತನಗೆ ತೋರಿದಂತೆ ಅರ್ಥ ಮಾಡಿಕೊಂಡು ಅವುಗಳ ಬಂಧನಕ್ಕೆ ಕಟ್ಟುಬಿದ್ದು ಸುಖ ದುಃಖಗಳನ್ನು ಅನುಭವಿಸುವನು. ಶಾಸ್ತ್ರ ವಿಧಿಗಳಲ್ಲಿ
ನಂಬಿಕೆ ಇಟ್ಟವರಿಗೆ ವಿಹಿತ ಕರ್ಮಗಳು ಸುಖಪ್ರದಗಳಾಗುವವು, ನಿಷಿದ್ಧ ಕರ್ಮಗಳು ದುಃಖದಾಯಕವೆಂಬ ಪರಿಜ್ಞಾನ ಉಂಟಾಗುವುದು. ಆದುದರಿಂದ ಉದ್ಧವ, ನೀನು ಈ ಭ್ರಮೆಗೆ ಒಳಗಾಗದೆ ಇಂದ್ರಿಯ ನಿಗ್ರಹ ಉಳ್ಳವನಾಗಿ ನನ್ನಲ್ಲಿಯೇ ಮನಸ್ಸನ್ನಿರಿಸಿ ಚೇತನವಾದ ಈ ಜಗತ್ತು ನನ್ನನ್ನೇ ಆಧರಿಸಿ ನಿಂತಿರುವುದಾಗಿ ತಿಳಿಯುವವನಾಗು. ಈ ತಿಳಿವಳಿಕೆಯು ನಿನ್ನಲ್ಲಿ ದೃಢಪಟ್ಟಿದೆಂದರೆ ನಿನಗೆ ಈ ಪ್ರಪಂಚ ವಿಷಯಕವಾದ ಭ್ರಮವು, ಅದರ ಮೂಲಕ ಪ್ರಾಪ್ತವಾಗುವ ಈ ಸಂಸಾರ ಬಂಧವು ನಿವೃತ್ತವಾಗುವವು. ವಿಷಯಾದಿಗಳಿಂದಲೂ ಕಾಮ್ಯ ಕರ್ಮಗಳಿಂದ ಲಭಿಸುವ ಸ್ವರ್ಗಾದಿ ಅಲ್ಪ ಫಲಗಳಿಂದಲೂ ವಿಚಲಿತನಾಗದೆ ಯಾವನು ಸರ್ವಭೂತಗಳಲ್ಲೂ ಸನ್ಮಿತ್ರ ಭಾವವನ್ನಿಟ್ಟು ಶಾಂತನಾಗಿ ನಿರ್ಮಮನಾಗಿ ಸಮಸ್ತ ಚರಾಚರಗಳಲ್ಲೂ ನನ್ನನ್ನು ಅನಂತ ಅಂತರಾತ್ಮ ಭಾವದಿಂದ ಕಾಣುತ್ತಾ ಇರುವನು, ಅವನು ಸಂಸಾರ ಬಂಧನಕ್ಕೆ ಒಳಪಟ್ಟು ಕಷ್ಟಪಡಲಾರನು ಎಂದನು. ಶ್ರೀಕೃಷ್ಣನಾಡಿದ ಈ ಮಾತು ಉದ್ಧವನಿಗೆ ಪರಮಾನಂದವನ್ನುಂಟು ಮಾಡಿತು. ಆಗ ಅವನು, ಓ ದೇವಾದಿದೇವ, ಆತ್ಮಪ್ರಾಪ್ತಿ ರೂಪವಾದ ಅಧ್ಯಾತ್ಮ ಯೋಗಕ್ಕೆ ನಿಯಾಮಕನು, ನಿರ್ವಾಹಕನು, ಉಪದೇಶಕನು, ಫಲರೂಪನು ನೀನೇ. ಆದುದರಿಂದ ನಿನ್ನ ಅನುಗ್ರಹದಿಂದಲೇ ಈ ತತ್ವವನ್ನು ತಿಳಿಯಲು ಅಪೇಕ್ಷಿಸಿದ್ದೇನೆ. ವಿಷಯಾದಿಗಳನ್ನು ಜಗಿಸಲು ಸಾಧ್ಯವಿಲ್ಲದೆ ವಿಷಯಾಭಿಲಾಷೆಯಲ್ಲೇ ತೊಳಲುತ್ತಿರುವ ನಮ್ಮಂತಹ ಪಾಮರರಿಗೆ ಸರ್ವಸಂಗ ಪರಿತ್ಯಾಗ ರೂಪವಾದ ಕಾರ್ಯವು ಬಹು ದುಷ್ಕರವಾದುದು. ಅಲ್ಲದೆ ನಾನು ನನ್ನದೆಂಬ ಅಹಂಕಾರ ಮಮಕಾರಗಳನ್ನು ನೀಗುವುದು ಸುಲಭ ಸಾಧ್ಯವಲ್ಲ. ಹೇ ದೇವೇಶ, ಬ್ರಹ್ಮಾದಿ ದೇವತೆಗಳಿಗೂ ಬೋಧಕನಾದ ನಿನಗಿಂತಲೂ ಶ್ರೇಷ್ಠವಾದ ಗುರುವನ್ನು ನಾನೆಲ್ಲಿ ಹುಡುಕಲಿ? ದೇಹಾತ್ಮ ಭಾವದಿಂದ ನಿನ್ನ ಮಾಯಾ ಮೋಹಿತ ರಾಗಿರತಕ್ಕವರಿಗೆ ನಿನ್ನ ಭಕ್ತೋತ್ತಮರ ಸತ್ಸಹವಾಸವಿಲ್ಲದೆ ವಿಷಯಾಭಿಲಾಷಿಯು ಅಹಂಕಾರ ಮಮಕಾರಗಳು ಅಜ್ಞಾನ ವಿಪರೀತ ಜ್ಞಾನಗಳು ತೊಲಗಲಾರವೆಂದು ಕೇಳಿದ್ದೇವೆ. ಅಲ್ಲದೆ ನಿನ್ನ ದಯೆ ಇಲ್ಲದೆ ಅಂತಹ ಸತ್ಸಹವಾಸವು ಸದ್ವಿಷಯಗಳಲ್ಲಿ ಆಸಕ್ತಿಯು ಉದಯಿಸಲಾರದು. ಆದುದರಿಂದ ಸರ್ವ ನಿಯಾಮಕನು ಎಂದಿಗೂ ಚ್ಯುತಿಯಿಲ್ಲದ ವೈಕುಂಠ ಸ್ಥಾನದಲ್ಲಿ ನಿತ್ಯ ವಿಭೂತಿಯಾದ ನೆಲೆಗೊಂಡಿರತಕ್ಕವನು, ಜ್ಞಾನವರೇಣ್ಯರಿಗೂ ಸದ್ಗತಿದಾಯಕನು ಆದ ನಿನಗೆ ಹೊರಹೊಕ್ಕಿರುವನು. ಸಂಸಾರ ತಾಪಕ್ಕೆ ಸಿಕ್ಕಿ ಮೋಹವಶವಾದ ಬುದ್ಧಿಯಿಂದ ಸ್ಥಿರ ಭಾವವಿಲ್ಲದೆ ತತ್ತರಿಸಿರುವ ನನಗೆ ನೀನೇ ಆಚಾರ್ಯನಾಗಿ ಜ್ಞಾನೋಪದೇಶ ಮಾಡಿ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿದನು. ಆಗ ಶ್ರೀಕೃಷ್ಣನು, ಉದ್ಧವ, ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಸಾರ ವಿಚಾರಗ್ರಾಹಿಯಾದ ಮನಸ್ಸು, ಉಚಿತಾನುಚಿತಗಳನ್ನು ವಿವೇಚಿಸುವ ಬುದ್ಧಿ ಮತ್ತು ಏಕಾಗ್ರ ಸ್ಥಿತಿಯನ್ನು ಹೊಂದುವ ಚಿತ್ತ, ಇಷ್ಟು ಬಗೆಯೇ ಸಾಧನ ಸಾಮಗ್ರಿಗಳನ್ನು ಹೊಂದಿರುವ ಮನುಷ್ಯ ಜನ್ಮದಲ್ಲಿ ಸುಶಿಕ್ಷಿತವಾದ ಮನಸ್ಸೇ ಅವನಿಗೆ ಗುರುವಾಗಬಲ್ಲದು. ಮನುಷ್ಯನು ವಸ್ತು ತತ್ವವನ್ನು ತಿಳಿದುಕೊಂಡು ಬುದ್ಧಿಯನ್ನು ಸುಶಿಕ್ಷಿತವಾಗಿ ಮಾಡಿಕೊಂಡು ಶ್ರುತಿ ಸ್ಮೃತಿಗಳ ಮೂಲಕ ಸಾರ ವಿಚಾರಗಳನ್ನು ಸಂಗ್ರಹಿಸಿ ಭಗವತ್ ತತ್ವಗಳ ಶ್ರವಣ ಮನನಾದಿಗಳ ಮೂಲಕ ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸರ್ವೋತ್ತಮತ್ವಾದಿ ನನ್ನ ಗುಣ ವಿಶೇಷಗಳನ್ನು ತಿಳಿದು ನನ್ನ ಸ್ವರೂಪವನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವುಂಟು. ಪ್ರಪಂಚದಲ್ಲಿ ಕಂಡುಬರುತ್ತಿರುವ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮವೇ ಶ್ರೇಷ್ಠವಾದುದೆಂದು ನನ್ನ ಮತ. ಈ ಜನ್ಮವನ್ನು ಎತ್ತಿದಾಗಲೇ ಜೀವನು ಜಿತೇಂದ್ರಿಯನಾಗಿ ಪರಮಾತ್ಮೋಪಾಸನೆಂಬ ಯೋಗವನ್ನು ಸಾಧಿಸಿ ನನ್ನ ಸ್ವರೂಪವನ್ನು ತಿಳಿಯಲು ಪ್ರಯತ್ನ ಪಡುವ ಸಾಧ್ಯತೆ ಉಂಟು. ಹೀಗಂದ ಮಾತ್ರದಿಂದ ಮನುಷ್ಯ ಜನ್ಮವನ್ನು ಪಡೆದವರೆಲ್ಲ ನನ್ನನ್ನು ಸಾಕ್ಷಾತ್ಕರಿಸಲಾರರು. ಬಹುಜನ್ಮಗಳ ಸತ್ಕರ್ಮ ಫಲ ಪರಿಪಾಕದಿಂದ ಅಸಾಧಾರಣ ಜ್ಞಾನಬಲದಿಂದ ಕೂಡಿದ ಕೆಲವು ಮಂದಿ ಮಹಾತ್ಮರಿಗೆ ಮಾತ್ರವೇ ಧ್ಯಾನ ಯೋಗದಿಂದ ನನ್ನನ್ನು ಕಂಡುಕೊಳ್ಳಲು ಸಾಧ್ಯವುಂಟು. ಮನುಷ್ಯನು ಸುಶಿಕ್ಷಿತವಾದ ತನ್ನ ಮನಸ್ಸಿನ ಬಲದಿಂದಲೇ ಯುಕ್ತಾಯುಕ್ತಗಳ ಸಾರವನ್ನು ಗ್ರಹಿಸಿ ಜ್ಞಾನ ಪಡೆಯಲು ಸಾಧ್ಯವುಂಟು ಎಂದ ಮೇಲೆ ಹೇಳಿದನಲ್ಲವೇ. ಈ ವಿಚಾರವಾಗಿ ಒಬ್ಬನೊಬ್ಬ ಅವಧೂತ ಬ್ರಾಹ್ಮಣನಿಗೂ ಯದುರಾಜನಿಗೂ ನಡೆದ ಒಂದು ಸಂವಾದ ರೂಪ ಇತಿಹಾಸವುಂಟು. ಅದನ್ನು ಹೇಳುವನು, ಕೇಳು ಎಂದು ನುಡಿದನು. ಬ್ರಾಹ್ಮಣನು ಯದುರಾಜನಿಗೂ, ಕೇಳು ಉದ್ಧವ, ಹಿಂದೆ ತರುಣ ವಯಸ್ಕನು ಆದರೂ ಮಹಾಜ್ಞಾನಿಯೂ ಆದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಅಂತಹ ತುಂಬು ಪ್ರಾಯದಲ್ಲಿಯೂ ಲೇಷ ಮಾತ್ರವೂ ಐಹಿಕ ಸುಖದ ಆಸೆ ಇಲ್ಲದೆ, ಅಭ್ಯಂಗನಾದಿ ದೇಹ ಸಂಸ್ಕಾರಗಳ ಆಶಿಸದೆ, ಶೀತೋಷ್ಣಗಳೆಂಬ ದ್ವಂದ್ವಗಳನ್ನು ಲಕ್ಷ್ಯ ಮಾಡದೆ ಮದದಾನೆಯಂತೆ ಎಲ್ಲೆಂದರಲ್ಲೇ ಸಂಚರಿಸುತ್ತಿದ್ದನು. ಒಮ್ಮೆ ಯದುವೆಂಬ ಧರ್ಮಜ್ಞನಾದ ರಾಜನು ಆ ಬ್ರಾಹ್ಮಣನನ್ನು ಸಂಧಿಸುವ ಸುಯೋಗ ಒದಗಿತು. ಆಗ ಆ ರಾಜನು ಆತನನ್ನು ಕುರಿತು, ಅಯ್ಯ ಬ್ರಾಹ್ಮಣೋತ್ತಮ, ನೀನು ಇನ್ನೂ ಪೂರ್ವ ವಯಸ್ಕನು, ವಿದ್ವಾಂಸನು, ಅತ್ಯಂತ
ನಿಪುಣಮತಿಯೂ ಆಗಿದ್ದರೂ ನಿನ್ನ ದೇಹ ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದ ಲೇಷ ಮಾತ್ರ ಸುಖದ ಆಸೆಯನ್ನು ಇಟ್ಟುಕೊಳ್ಳದೆ ಅವುಗಳ ಪ್ರಾಪ್ತಿಗಾಗಿ ಯಾವ ಕಾರ್ಯವನ್ನು ಮಾಡದೆ ಇರುವೆಯಲ್ಲ. ಇದರ ಮರ್ಮವೇನು? ನೀನೇನು ಆಸಕ್ತನಲ್ಲ, ಲೋಕ ವ್ಯವಹಾರವನ್ನು ಅರಿಯದ ಮೂಢನಲ್ಲ, ಕುರೂಪಿಯಲ್ಲ. ಸುಖ ಸಾಧನ ಸಾಮಗ್ರಿಗಳನ್ನು ಗಳಿಸಿಕೊಳ್ಳಲು ಬೇಕಾದ ಸಕಲ ಅನುಕೂಲತೆಗಳನ್ನು ಪಡೆದಿರುವೆ. ಆದರೂ ಅಮೂಲ್ಯವಾದ ಈ ವಯಸ್ಸಿನಲ್ಲಿ ಸುಖ ಸಾಧನೆಗೆ ಅವಶ್ಯಕವಾದ ಯಾವ ವಸ್ತುವನ್ನು ಸಂಗ್ರಹಿಸಲು ಇಚ್ಛಿಸಿಕೊಳ್ಳದೆ, ಯಾವ ಕಾರ್ಯಕ್ಕೂ ಪ್ರಯತ್ನ ಮಾಡದೆ, ಹುಚ್ಚನಂತೆಯೂ ಜಡನಂತೆಯೂ ಭೂತ ವಿಷ್ಟನಾದನಂತೆಯೂ ತಿರುಗುತ್ತಿರುವೆಯಲ್ಲ. ಏಕೆ? ಅಸಂಖ್ಯ ಜನರು ಕಾಮಕ್ರೋಧ ಲೋಭ ಮೋಹಾದಿಗಳಿಗೆ ವಶರಾಗಿ ಸಂಸಾರವೆಂಬ ಈ ಕಾಡುಗಿಚ್ಚಿನಲ್ಲಿ ಬೇಯುತ್ತಿರುವುದನ್ನು ನೋಡುತ್ತಿದ್ದೇವೆ. ಆದರೆ ನೀನು ಮಾತ್ರ ನಿರಾಂತಕನಾಗಿ ಗಂಗಾ ನದಿಯಲ್ಲಿ ಸ್ವೇಚ್ಛೆಯಾಗಿ ಶಾಂತವಾಗಿ ಸಂಚರಿಸುತ್ತಿರುವ ಮದದಾನೆಯಂತೆ ಯಾವ ಬಗೆಯ ಆಶಾ ಮೋಹಾದಿಗಳಿಗೂ ಬದ್ಧನಾಗದೆ ಅತ್ಯಾನಂದವನ್ನು ಅನುಭವಿಸುತ್ತಿರುವನಂತೆ ನನಗೆ ಕಂಡುಬರುತ್ತಿದೆ. ಈ ಸಮಾಧಾನ ಸ್ಥಿತಿಯು ನಿನಗೆ ಹೇಗೆ ಪ್ರಾಪ್ತವಾಯಿತು? ಯಾವ ಬಗೆಯ ಉದ್ವೇಗಕ್ಕೂ ಒಳಗಾಗದ ನಿಶ್ಚಲವಾದ ಇಂತಹ ಮನಸ್ಸು ಸ್ಥಿರಗೊಂಡ ಬುದ್ಧಿಯು ಯಾವ ಗುರುವಿನ ಉಪದೇಶದಿಂದ ನಿನಗೆ ಲಭ್ಯವಾದವು ಎಂಬುದನ್ನು ನನಗೆ ಕೃಪೆಯಿಟ್ಟು ತಿಳಿಸು ಎಂದು ವಿನಯಪೂರ್ವಕವಾಗಿ ಬೇಡಿದನು. ಆಗ ಆ ಯದುರಾಜನನ್ನು ಕುರಿತು ಆ ಅವಧೂತ ಬ್ರಾಹ್ಮಣನು ಹೀಗೆಂದು ಪ್ರತ್ಯುತ್ತರವನ್ನು ಕೊಟ್ಟನು. ಕೇಳು ರಾಜೇಂದ್ರ, ನನಗೆ ಈ ಬಗೆಯ ಬುದ್ಧಿಯು ಚಿತ್ತಸ್ಥೈರ್ಯವು ಹೇಗೆ ಲಭಿಸುವುದು ಎಂದು ಕೇಳಿದೆಯಲ್ಲವೇ? ಈ ಲೋಕದಲ್ಲಿ ನನಗೆ ಅನೇಕ ಮಂದಿ ಗುರುಗಳುಂಟು. ಆ ಗುರುಗಳು ತಮ್ಮ ನಡೆ ನುಡಿ ಗುಣಚರ್ಯಗಳ ಉದಾಹರಣೆಗಳಿಂದ ಬೋಧಿಸಿದ ದಿವ್ಯ ಬೋಧನೆಯನ್ನು ಅರಿತು ನಾನು ಈ ಲೋಕದ ಯಾವ ಬಗೆಯ ತಾಪತ್ರಯಕ್ಕೂ ಕಾಮಲೋಪಾದಿಗಳಿಗೂ ವಶವಾಗದಂತಹ ಸುಶಿಕ್ಷಿತವಾದ ಬುದ್ಧಿಯನ್ನು ಪಡೆದು ನಿಶ್ಚಿಂತನಾಗಿದ್ದೇನೆ. ಅಂತಹ ನನ್ನ ಗುರುಗಳು ಯಾರೆಂದು ಹೇಳುವೆನು ಕೇಳು. ಭೂಮಿ, ವಾಯು, ಜಲ, ಅಗ್ನಿ, ಆಕಾಶ, ಚಂದ್ರ, ಸೂರ್ಯ, ಪಾರಿವಾಳ ಪಕ್ಷಿ, ಹೆಬ್ಬಾವು, ಸಮುದ್ರ, ಪತಂಗ, ಜೇನುಹುಳ, ಆನೆ, ಬೇಡರು, ಜಿಂಕೆ, ಮೀನು, ಪಿಂಗಳೆ ಎಂಬ ವೇಶ್ಯೆ, ಕುರೂರ ಪಕ್ಷಿ, ಸಣ್ಣ ಮಗು, ಒಬ್ಬ ಕನ್ಯೆ, ಲೋಹಕಾರ, ಹಾವು, ಜೇಡರ ಹುಳ, ದುಂಬಿ, ಈ 24 ವಸ್ತುಗಳು ನನಗೆ ಜ್ಞಾನೋಪದೇಶ ಮಾಡಿದ ಗುರುಗಳೆಂದು ತಿಳಿ. ಇವರನ್ನು ಆಶ್ರಯಿಸಿ ಇವರ ಗುಣನಡತೆ ಚರ್ಯಗಳನ್ನು ಅನುಲಕ್ಷಿಸಿಯೇ ನಾನು ಈ ಬಗೆಯ ಬುದ್ಧಿಯನ್ನು ಕುರಿತು ನಿಶ್ಚಿಂತನಾಗಿದ್ದೇನೆ. ಓ ಯಯಾತಿ ಕುಮಾರ, ನಾನು ಹೇಳಿದ ಈ 24ರಲ್ಲಿ ಕೆಲವು ಅಚೇತನಗಳು, ಅಜ್ಞಾನಿಗಳಾದ ಪ್ರಾಣಿಗಳು ಎಂದು ನಿನಗೆ ತೋರಬಹುದು. ಅವು ನನಗೆ ಏನು ಬೋಧಿಸಲು ಸಾಧ್ಯ ಎಂದು ನೀನು ಸಂದೇಹಗೊಳ್ಳಬಹುದು. ಆದರೆ ನಾನು ಈ 24 ಗುರುಗಳಲ್ಲಿ ಯಾರಿಂದ ಏನೇನು ಕಲಿತೆ ಎಂಬುದನ್ನು ಹೇಳುತ್ತೇನೆ ಕೇಳು ಎಂಬುದಾಗಿ ಪ್ರಾರಂಭಿಸಿದನು. ನಂಬರ್ 1, ಭೂಮಿಯಿಂದ ಕ್ಷಮಾಗುಣವನ್ನು ಕಲಿತನು. ಸಕಲ ಪ್ರಾಣಿ ಕೋಟಿಗಳಿಗೂ ತನ್ನನ್ನು ತುಳಿದು ಮೆಟ್ಟ ನಾನಾ ಬಗೆಯಿಂದ ಹಿಂಸಿಸುತ್ತಿದ್ದರು. ಈ ಭೂತ ವ್ಯಾಪಾರಗಳೆಲ್ಲವೂ ದೈವ ಪ್ರೇರಿತಗಳೆಂದು ತಾಳ್ಮೆಯನ್ನು ವಹಿಸಿ ಯಾವ ಪ್ರತಿಕ್ರಿಯೆಯನ್ನು ಯೋಚಿಸದೆ ಇರುವ ಭೂಮಿಯು ಕ್ಷಮಾಗುಣಕ್ಕೆ ಲೋಕದಲ್ಲಿ ಸಮಾನವಾದುದು ಮತ್ಯಾವುದಿದೆ? ಅಲ್ಲದೆ ಅದೇ ಭೂಮಿಯಲ್ಲಿಯೇ ಹುಟ್ಟಿ ಬೆಳೆದಿರುವ ವೃಕ್ಷ, ವನಸ್ಪತಿಗಳು, ಪರ್ವತಗಳು ಪರೋಪಕಾರಕ್ಕಾಗಿಯೇ ಕೆಲಸ ಮಾಡುತ್ತಿರುವುದರಿಂದ ನಮ್ಮ ಜನ್ಮ ಕರ್ಮಗಳು ಪರಾರ್ಥವಾಗಿಯೇ ವಿನಿಯೋಗವಾಗಬೇಕೆಂದು ಕಲಿತನು. ಭೂಮಿ, ಕ್ಷಮೆ, ಪರೋಪಕಾರ. ವಾಯುವಿನಿಂದ 2 ವಿಷಯಗಳನ್ನು ಕಲಿತೆ. ಇದರಲ್ಲಿ ಪ್ರಾಣವಾಯುವಿನಿಂದ ಪ್ರಾಣಧಾರಣೆಗೆ ಮಾತ್ರವೇ ಆಹಾರ ಸ್ವೀಕರಿಸಬೇಕಲ್ಲದೆ ರಸನೇಂದ್ರಿಯ ತೃಪ್ತಿಗಾಗಿ ಅಲ್ಲ ಎಂಬುದನ್ನು, ವಾಯುಮಂಡಲದಿಂದ ಚಂದನ, ಅಗ್ನಿ, ಸುಗಂಧ, ದುರ್ಗಂಧಗಳು, ಶೀತೋಷ್ಣಾದಿ ವಸ್ತುಗಳು ಹೇಗೆ ಯಾವುದರ ಮೇಲೆ ಬೀಸಿ ಬಂದರೂ ಆ ಗುಣಗಳನ್ನು ಅದು ತನ್ನಲ್ಲಿ ಸ್ಥಿರವಾಗಿ ಅಂಟಿಕೊಳ್ಳದಿರುವಂತೆ ಯೋಗಿಯಾದವನು ಪ್ರಿಯಗಳನ್ನೆನಿಸಿದ ನಾನಾ ವಿಷಯಗಳನ್ನು ಇಂದ್ರಿಯಗಳಿಂದ ಅನುಭವಿಸಿದರೂ ಅದರಿಂದ ಸುಖ ದುಃಖ ಉದ್ವೇಗಾದಿಗಳನ್ನು ಹೊಂದದೆ ನಿರ್ಲಿಪ್ತನಾಗಬೇಕೆಂಬುದನ್ನು ಕಲಿತನು. ಆಕಾಶವು ಲೋಕದ ಸಕಲ ವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸಿದ್ದರೂ ಹೇಗೆ ಆ ವಸ್ತುಗಳ ಸಂಬಂಧವಿಲ್ಲದಿರುವುದೋ ಹಾಗೆಯೇ ಯೋಗಿಯು ಪ್ರಪಂಚದಲ್ಲಿ ಇದ್ದರೂ ಯಾವ ವಸ್ತುಗಳ ಸಂಬಂಧವಿಲ್ಲದೆ ಇರಬೇಕೆಂಬುದನ್ನು ಪರಮಾತ್ಮನು ಈ ಚರಾಚರ ವಸ್ತು ಜಾಲದಲ್ಲಿ ಸರ್ವತ್ರ ಹಾಗೆಯೇ ವ್ಯಾಪಿಸಿರುವನೆಂಬುದನ್ನು ತಿಳಿದನು. ಅಲ್ಲದೆ ಅಂತರಿಕ್ಷದಲ್ಲಿರುವ ಮೇಘಗಳು, ಪೃಥ್ವಿ, ಅಪ್ಪು ಮತ್ತು ತೇಜೋಮಯ ಅಂಶಗಳಿಂದ ಕೂಡಿ ವಾಯುವಿನಿಂದ ಚಲಿಸಲ್ಪಟ್ಟು ಸುತ್ತಲೂ ವ್ಯಾಪಿಸಿದ್ದರೂ ಆಕಾಶವು ಹೇಗೆ ಅವುಗಳ ಸ್ಪರ್ಶವಿಲ್ಲದಂತಿರುವುದು ಹಾಗೆಯೇ ಪರಮಪುರುಷನು ಪ್ರಕೃತಿ ಗುಣ ಪರಿಣಾಮಗಳೆನಿಸಿದ ಚರಾಚರ ವಸ್ತುಗಳಲ್ಲೆಲ್ಲ
ವಸ್ತುಗಳಿಗೆಲ್ಲ ವ್ಯಾಪಿಸಿದ್ದರೂ ಆ ವಸ್ತುಗಳ ದೋಷಕ್ಕೆ ಈಡಾಗದೆ ಆಕಾಶದಂತೆ ನಿರ್ಲಿಪ್ತನಾಗಿರುವನು ಎಂಬುದನ್ನು ತಿಳಿದನು. ನೀರು ತಾನು ಸ್ವಚ್ಛವಾಗಿ ಸಿದ್ಧವಾಗಿ ಮಧುರವಾಗಿ ಇರುವಂತೆಯೇ ತನ್ನನ್ನು ಸೇವಿಸಿದವರನ್ನು ದರ್ಶನ ಸ್ಪರ್ಶನಾದಿಗಳಿಂದ ಪಾವನ ಮಾಡತಕ್ಕ ಸ್ವಭಾವವುಳ್ಳದಾಗಿ ಇರುವುದು. ಹಾಗೆಯೇ ಸಾಧಕನಾದ ಮುನಿಯು ಸಹ ಸ್ವಚ್ಛ ಹೃದಯನು, ಸ್ನೇಹಪರನು, ಮಧುರ ಭಾಷೆಯು ಆಗಿದ್ದು ತನ್ನ ದರ್ಶನ ಸ್ಪರ್ಶನ ಸಂಭಾಷಣಾದಿಗಳಿಂದಲೇ ಇತರರಿಗೆ ಆನಂದ, ಪಾವಿತ್ರ್ಯ, ನಿರ್ಮಲ ಮನಸ್ಸತೆ ಇವುಗಳನ್ನುಂಟು ಮಾಡುವಂತಿರಬೇಕು ಎಂಬುದನ್ನು ಕಲಿತನು. ಅಗ್ನಿಯಿಂದ ನಾನು ಕಲಿತ ವಿಚಾರಗಳನ್ನು ಹೇಳುವೆನು ಕೇಳು. ಅಗ್ನಿಯು ತನ್ನ ಸ್ವಂತ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದ ಶುದ್ಧಾಶುದ್ಧ ವಸ್ತುಗಳನ್ನೆಲ್ಲ ದಹಿಸುತ್ತಿದ್ದರೂ ತಾನು ಮಾತ್ರ ಶುದ್ಧವಾಗಿಯೇ ಇರುವಂತೆ ಯೋಗಿಯು ಜ್ಞಾನ ಮತ್ತು ತಪಸ್ಸುಗಳಿಂದ ತೇಜಸ್ಸನ್ನು ಬೆಳಗಿಸಿಕೊಂಡು ಮುಷ್ಟಾನ್ನ ಕದನ್ನಗಳೆಂಬ ಭೇದವೆಣಿಸದೆ ಪ್ರಾಣಧಾರಣಿಗೆ ಅವಶ್ಯಕವೆನ್ನಿಸುವಷ್ಟು ಉದರಂಭರಣಕ್ಕಾಗಿ ಮಾತ್ರ ಆಹಾರ ಸೇವಿಸುತ್ತಾ ಶುದ್ಧನಾಗಿರಬೇಕೆಂದು ತಾನು ಬೂದಿ ಮುಚ್ಚಿದ ಕೆಂಡದಂತೆ ಆಡಂಬರಾದಿಗಳಿಂದ ತೋರ್ಪಡದೆ ಮೋಕ್ಷಾರ್ಥಿಗಳಿಂದ ಸೇವಿಸಲ್ಪಟ್ಟಾಗ ಮಾತ್ರ ಅವರ ಪಾಪಗಳನ್ನು ದಹಿಸಿ ಅನುಗ್ರಹಿಸಬೇಕೆಂಬುದನ್ನು ಅಗ್ನಿಯು ತನಗೆ ಆಶ್ರಯವಾಗಿ ತಾನು ದಹಿಸಿದ ವಸ್ತುಗಳ ಆಕಾರದಲ್ಲೇ ಇದ್ದು ಕಂಡುಬರುವಂತೆ ಪರಮಪುರುಷನು ದೇವ, ಮನುಷ್ಯ, ಪಶುಪಕ್ಷಾದಿ ಚರಾಚರ ಚರಾತ್ಮಕ ದೇಹಗಳಲ್ಲಿ ವ್ಯಾಪ್ತನಾಗಿ ಆಯಾ ರೂಪಗಳಿಂದಲೇ ಕಂಡುಬರುತ್ತಿರುವನೆಂದು ಗ್ರಹಿಸಿದನು. ಚಂದ್ರನಿಂದ ಅವನ ಬಿಂಬದ ಕಳೆಗಳಿಗೆ ಉಂಟಾಗುವ ವೃದ್ಧಿ ಕ್ಷಯಗಳು ಚಂದ್ರನೊಂದಿಗೆ ಇಲ್ಲದಂತೆಯೂ, ಅಗ್ನಿಯ ಜ್ವಾಲೆಗಳಿಗೆ ಉಂಟಾಗುವ ಉತ್ಪತ್ತಿ ವಿನಾಶಕಗಳು ಅಗ್ನಿಗೆ ಇಲ್ಲದಂತೆಯೂ, ಮನುಷ್ಯನಿಗೆ ಬಾಲ್ಯ, ಯೌವನ, ಕೌಮಾರಾದ್ಯವಸ್ಥೆಗಳಲ್ಲಿ ಉಂಟಾಗುವ ಸುಖ ದುಃಖ ವೃದ್ಧಿ ಕ್ಷಯಾದಿಗಳು ಸಹ ಅವನ ಆ ದೇಹಕ್ಕೆ ಕಾಲವೇಗದಿಂದ ಉಂಟಾಗತಕ್ಕ ವಿಚಾರಗಳೇ ಹೊರತು ಅದರಿಂದ ಆ ಜೀವಾತ್ಮನಿಗೂ ವಿಕಾರವಿಲ್ಲ ಎಂಬುದನ್ನು ಗ್ರಹಿಸಿದನು. ಸೂರ್ಯನು ಸಮುದ್ರ, ಕೆರೆ, ಬಾವಿ ಮುಂತಾದ ಎಡೆಗಳಲ್ಲಿರತಕ್ಕ ಜಲವನ್ನು ತನ್ನ ಕಿರಣಗಳ ಮೂಲಕ ಸ್ವೀಕರಿಸಿದರೂ ಅದನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ಹೇಗೆ ಮಳೆಯ ರೂಪದಿಂದ ಲೋಕಕ್ಕೆ ಕೊಟ್ಟು ಪರೋಪಕಾರವನ್ನೆಸಗುವನು, ಹಾಗೆಯೇ ಯೋಗಿಯು ಸಹ ತನಗೆ ದೊರಕಿದ ಸಕಲ ವಸ್ತುಗಳನ್ನು ತನ್ನ ಭೋಗಕ್ಕಾಗಿ ಇಟ್ಟುಕೊಳ್ಳದೆ ಅರ್ಥಿಗಳಿಗೆ ಕೊಡುವುದಕ್ಕಾಗಿಯೇ ಸ್ವೀಕರಿಸಬೇಕೆಂಬುದನ್ನು ಅಂತರಿಕ್ಷದಲ್ಲಿ ಬೆಳಗುತ್ತಿರುವ ಸೂರ್ಯನು ನೀರು, ಕನ್ನಡಿ ಮುಂತಾದವುಗಳಲ್ಲಿ ಪ್ರತಿಬಿಂಬದ ಮೂಲಕ ಗೋಚರನಾದರೂ ಅವನಿಗೆ ಆಯಾ ವಸ್ತುಗಳ ಸಂಸರ್ಗವೇ ಇಲ್ಲದಿರುವಂತೆ ಅಂತರಾತ್ಮನು ಕೂಡ ವಿವಿಧ ಶರೀರಗಳಲ್ಲಿ ಅಡಗಿದ್ದರೂ ಅವುಗಳ ಸ್ವಭಾವಕ್ಕೆ ಈಡಾಗದಿರುವನು ಎಂಬುದನ್ನು ಸೂರ್ಯನ ದೃಷ್ಟಾಂತದಿಂದ ತಿಳಿದನು. ಶ್ರೀಕೃಷ್ಣಾರ್ಪಣಮಸ್ತು.